ಬಿಜೆಪಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ವಿಚಾರ, ಅದರಲ್ಲೂ ಒಳಗೊಳಗೆ ನಡೀತಾ ಇರುವ ಡೀಲ್ಗಳು, ಒಳಗೊಳಗೆ ನಡೀತಾ ಇರುವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗಳು, ಅದರಲ್ಲೂ ಯಾರ ಜೊತೆ? ಬಿಜೆಪಿ ಪಾಲಿಗೆ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ನ ಜೊತೆಯಲ್ಲೇ ಹೊಂದಾಣಿಕೆ. ಹೀಗಾಗೇನೆ ದೊಡ್ಡ ದೊಡ್ಡ ಅಸ್ತ್ರ ಇದ್ರೂ ಕೂಡ ಸರಿಯಾಗಿ ಪ್ರಯೋಗ ಆಗ್ತಾ ಇಲ್ಲ ಅನ್ನೋ ಪದೇ ಪದೇ ಆರೋಪ. ಇನ್ಫ್ಯಾಕ್ಟ್ ಈ ವಿಚಾರವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಚರ್ಚೆ ಮಾಡಿದಾಗ ಬಿಜೆಪಿ ಪಾಳೆಯದವರು, ರಾಜ್ಯ ಘಟಕದವರು ಮುನಿಸ್ಕೊಂಡ್ಬಿಟ್ಟಿದ್ರು. ನಾವು ಪ್ರತಿಭಟನೆ ಮಾಡ್ತಿದ್ದೀವಿ, ಆದರೂ ಕೂಡ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿ ಪ್ರತಿಭಟನೆ ಮಾಡ್ತಿಲ್ಲ ಅನ್ನೋದನ್ನ ಯಾಕೆ ಆಕ್ಷೇಪ ಮಾಡಿದ್ರಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳಿಗೇನೆ ಪ್ರಶ್ನೆ ಮಾಡಿದ್ರು. ಆದರೆ ಯತ್ನಾಳ್ ಅವರ ಮಾತುಗಳಲ್ಲಿ ಒಳಗೊಳಗೆ ನಡೀತಾ ಇರತಕ್ಕಂಥ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದಾಗಿಯೇನೆ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇಲ್ಲ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಅನ್ನೋದು ಪ್ರೂವ್ ಆಗ್ತಾ ಇದೆ. ಯತ್ನಾಳ್ ಅವರು ಪದೇ 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 ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರು ಕೂಡ ಇಲ್ಲಿನ ನಾಯಕರು ಹೋಗಲಿ, ರಾಜ್ಯದ ನಾಯಕರು ಹೋಗಲಿ, ಕೇಂದ್ರ ಮಟ್ಟದಲ್ಲಿ ಕೂತಿರುವ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೂಡ ಅವ್ರ ಬಗ್ಗೆ ಗಮನ ವಹಿಸ್ತಾ ಇಲ್ವಾ? ಅವ್ರು ಪ್ರಸ್ತಾಪ ಮಾಡ್ತಾ ಇರೋದು ಅತ್ಯಂತ ಗಂಭೀರವಾದ ವಿಚಾರ. ಬಿಜೆಪಿ ನಾಯಕರೇ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಬಿಜೆಪಿ ಕಾಂಗ್ರೆಸ್ ಅನ್ನ ಕಟ್ಟಾಕೋ ಪ್ರಯತ್ನವನ್ನ ಸಮರ್ಥವಾಗಿ ಮಾಡ್ತಿಲ್ಲ ಅನ್ನೋದನ್ನ ಪದೇ ಪದೇ ಯತ್ನಾಳ್ ಅವರು ಹೇಳ್ತಿದ್ರು ಕೂಡ ಯತ್ನಾಳ್ ಅವರ ಮಾತನ್ನ ಬೇಕು ಅಂತಲೇ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆಯಾ? ಯತ್ನಾಳ್ ಅವರ ಆರೋಪಗಳ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೂ ಮುಂದಾಗದೇ ಇರೋದನ್ನ ಗಮನಿಸಿದ್ರೆ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆ ವರ್ತಿಸ್ತಾ ಇದೆಯಾ ಬಿಜೆಪಿ ಪಾಳೆಯ? ಯತ್ನಾಳ್ ಅವರ ವಿಚಾರದಲ್ಲಿ ಅನುಮಾನ ಅಂತೂ ಕಾಡ್ತಾ ಇದೆ. ಇವತ್ತು ಕೂಡ ಮಾತನಾಡಿದ್ರು. ನಿನ್ನೆ ಎಲ್ಲ ಅಹೋರಾತ್ರಿ ಧರಣಿ, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವಿರುದ್ಧ. ಆದರೆ ಇಷ್ಟೆಲ್ಲ ಅಹೋರಾತ್ರಿ ಧರಣಿ ಮಾಡಿದ್ರು ಕೂಡ ನಮ್ಮಲ್ಲಿ ಎಲ್ಲ ಸರಿ ಇಲ್ಲ ಅಂಥೇಳಿ ಇವತ್ತೂ ಮಾತನಾಡಿದ್ರು ಯತ್ನಾಳ್ ಸಾಹೇಬ್ರು. ಅವ್ರ ಮಾತಿನಲ್ಲಿ ಅನೇಕ ಸ್ಫೋಟಕ ರಹಸ್ಯಗಳು ಬಹಿರಂಗ ಆಗಿದೆ ಬಿಜೆಪಿ ಪಕ್ಷದ ಆಂತರಿಕ ಚಟುವಟಿಕೆಗಳ ಕುರಿತಾಗಿ. ಈ ಮೂಡಾ ವಿಚಾರದಲ್ಲಿ ಕೇವಲ ಸಭಾತ್ಯಾಗ ಮಾಡಿ ಈ ಇಡೀ ಹೋರಾಟವನ್ನ ಮುಗಿಸೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಬಿಜೆಪಿಯ ಕೆಲ ನಾಯಕರು. ಹೋರಾಟ ಅಥವಾ ಪಾದಯಾತ್ರೆ, ಅಹೋರಾತ್ರಿ ಧರಣಿ ಇದ್ಯಾವುದೂ ಅಲ್ಲ, ಕೇವಲ ಸಭಾತ್ಯಾಗ, ವಾಕೌಟ್, ಒಂದಷ್ಟು ಗಲಾಟೆ ಎಬ್ಸೋದು, ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ವರ್ತಿಸೋದು, ಆಮೇಲೆ ನಾವು ಸದನದಿಂದ ಆಚೆ ಹೋಗ್ತೀವಿ ಅಂತ ಹೇಳೋದು, ಅಲ್ಲಿಗೆ ಮುಗಿದೋಯ್ತು ಮೂಡಾ ಸಮರ. ಹೀಗೆ ಪ್ಲಾನ್ ಮಾಡ್ಕೊಂಡಿದ್ರು ಕೆಲವರು. ಇನ್ನು ಕೆಲವರು ಇಲ್ಲ, ಇದು ಅತ್ಯಂತ ಗಂಭೀರವಾದ ವಿಚಾರ, ಮುಖ್ಯಮಂತ್ರಿಗಳ ಚೇರ್ಗೆ ಕನೆಕ್ಟ್ ಆಗಿರೋ ವಿಚಾರ, ಹೀಗಾಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಇನ್ ಕೆಲ ಬಿಜೆಪಿ ನಾಯಕರು ಒತ್ತಡ ಹಾಕಿದ್ದಕ್ಕಾಗಿಯೇ ಹೋರಾಟ ಕಾವು ಪಡಿತು ಅಂತ ಮಾತನಾಡಿದ್ದಾರೆ ಯತ್ನಾಳ್. ಅಹೋರಾತ್ರಿ ಪ್ರತಿಭಟನೆ ಹಿಂದೆ ಕೆಲ ನಾಯಕರು ಒತ್ತಡ ಇಲ್ಲಿ ಪಾತ್ರ ನಿರ್ವಹಿಸಿದೆ ಅನ್ನೋದನ್ನ ಯತ್ನಾಳ್ ಹೇಳ್ತಿದ್ದಾರೆ. ಕೆಲವರು ಒತ್ತಡ ಹಾಕಿದ್ರೆ ಕೆಲವರು ಸುಮ್ಮನಾಗ್ತಾ ಇದ್ರು. ಅಂದ್ರೆ ಬಿಜೆಪಿಯಲ್ಲೇ ಕ್ಲಿಯರ್ ಸ್ಪ್ಲಿಟ್ ಇದೆ, ಎರಡು ಬಣ. ಒಂದು ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟ ಮಾಡಿ ಅಂತ, ಇನ್ನೊಂದು ಹೋರಾಟ ಬೇಡ ಅನ್ನೋ ಮನಸ್ಥಿತಿಯದ್ದು. ಮೂಡಾ ಹಗರಣದಲ್ಲಿ ಬಿಜೆಪಿಯವರದ್ದೂ ಕೂಡ ಪಾಲಿದ್ಯಾ ಹಾಗಾದ್ರೆ? ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ರಾಜ್ಯದಲ್ಲಿ ಜೋರಾಗಿದೆಯಾ ಹೊಂದಾಣಿಕೆ ಪಾಲಿಟಿಕ್ಸ್? ಅನುಮಾನ ಬರ್ತಿದೆ ಯತ್ನಾಳ್ ಅವರ ಮಾತಿನಿಂದ. ಒಂದ್ ಕಡೆ ಹೋರಾಟ, ಮತ್ತೊಂದು ಕಡೆಯಲ್ಲಿ ಮನವಿ ಪತ್ರ. ಅಂದ್ರೆ ಇಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ರೆ ಬಿಜೆಪಿಯದ್ದೇ ಯಾರೋ ನಾಯಕರು ಹೋಗಿ DCMಗೆ ಮನವಿ ಪತ್ರ ಕೊಡ್ತಿದ್ರಂತೆ. ಯಾವ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರ ಮುಂದೆನೆ ಹೋಗಿ ಕೈ ಕಟ್ಕೊಂಡು ಮನವಿ ಪತ್ರ ಕೊಟ್ರೆ ಹೋರಾಟ ಪ್ರತಿಭಟನೆಗೆ ಅರ್ಥ ಇದೆಯಾ ಕೇಳ್ತಿದ್ದಾರೆ ಪ್ರಶ್ನೆ ಯತ್ನಾಳ್. ಕನಿಷ್ಠ ಜ್ಞಾನ ಇಲ್ಲದವರ ಕೈಯಲ್ಲಿ ಪಕ್ಷದ ನಾಯಕತ್ವ ಸಿಕ್ಕಿದೆ. ಇಷ್ಟು ಖಡಕ್ ಮಾತನ್ನ ಯತ್ನಾಳ್ ಅವರು ಆಡ್ತಿದ್ರು ಕೂಡ ಶಿಸ್ತು ಕ್ರಮ ಅನ್ನೋದನ್ನ ಕೈಗೊಳ್ಳಿಕ್ಕೆ ಮುಂದಾಗ್ತಿಲ್ವಾ? ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಿಲ್ಲ ಅಂತಂದ್ರೆ ಯತ್ನಾಳ್ ಅವ್ರು ಮಾತನಾಡಿರೋದ್ರಲ್ಲಿ ಸತ್ಯಾಂಶ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಂಡಿದ್ಯಾ ಹೈಕಮಾಂಡ್? ಅನುಮಾನ ಅಂತೂ ಇದ್ದೇ ಇದೆ. ಸ್ವಪಕ್ಷದವರ ವಿರುದ್ಧವೇ ಪದೇ ಪದೇ ಸಿಡಿದೇಳ್ತಿದ್ದಾರೆ ಬಸವನಗೌಡ ಯತ್ನಾಳ್. ಕಾರಣ ಏನು? ಗಂಭೀರ ಆರೋಪ ಮಾಡಿದ್ರು ಕೂಡ ಯತ್ನಾಳ್ ಅವರ ಬಗ್ಗೆ ನಿರ್ಲಕ್ಷ್ಯ ಯಾಕೆ? ರಾಜ್ಯದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ದಾರಾ ಶಾಸಕ ಯತ್ನಾಳ್? ಅನುಮಾನ ಅಂತೂ ಇದ್ದೇ ಇದೆ. ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಇಡೀ ದಿನ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದವರಿಗೆ ಇಂಟ್ರೆಸ್ಟಿಂಗ್ ಅಂಶಗಳು, ಅದರಲ್ಲೂ ಸದ್ದು ಗದ್ದಲಕ್ಕೆ ಕಾರಣವಾದ ಕೆಲ ಆಯ್ದ ಭಾಗಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಮಾಡ್ತಿದ್ದೀವಿ. ಹಾಗಾದ್ರೆ ಇವತ್ತಿನ ಕಲಾಪದ ಸಂದರ್ಭದಲ್ಲಿ ಗಮನ ಸೆಳೆದ ಚರ್ಚೆ, ಗದ್ದಲ ಯಾವ ರೀತಿ ಇತ್ತು ಗಮನಿಸಿ. ತುಳು ಭಾಷೆ ಇತಿಹಾಸದ ಬಗ್ಗೆ ಸ್ಪೀಕರ್ ಮಾತು. ಯಾವುದಲ್ಲ ಇತಿಹಾಸ, ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ, ಅದರ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದ್ರೆ ನೀವು ಕೂಡ ಕಲಿತೀರಿ.
ಅಧ್ಯಕ್ಷರೇ, ಗದ್ದಲದ ಮಧ್ಯೆ ಎಚ್.ಕೆ. ಪಾಟೀಲ್ ಮಂಡನೆ. ಕೆ. ವೆಂಕಟೇಶ್ ಅವರ ಹಗರಣದಲ್ಲಿ ಭ್ರಷ್ಟಾಚಾರ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮೂಡ ಹಗರಣದಲ್ಲಿ ಭ್ರಷ್ಟಾಚಾರ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಧು ಬಂಗಾರಪ್ಪನವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸುಧಾಕರ್ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಉಲ್ಲೇಖ. ಅಧ್ಯಕ್ಷೆ, 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಹರಿಸಬೇಕೆಂದು ಸೂಚಿಸಿದ್ದೇನೆ. ಗ್ರೇಟರ್ ಬೆಂಗಳೂರಿನಿಂದ ಕಂಟಕ. ಇಂಪಾರ್ಟೆಂಟ್ ಇದು. ಬೆಂಗಳೂರನ್ನ ಛಿದ್ರ ಮಾಡುವಂತದ್ದು ಪದ. ಇದಕ್ಕೆ ಸದನ ಸಮಿತಿ ಮಾಡಬೇಕು. ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡೋಕ್ಕಾಗ್ತೈತೆ. ಯಾರೋ ಒಂದು ಅಧಿಕಾರಿ ಕೊಟ್ಟಿರೋದನ್ನ ವರದಿಯನ್ನು ತಗೊಂಡು ನೀವು ಮಾಡಿದ್ರೆ ಬೆಂಗಳೂರಿಗೆ ಕಂಟಕ ಬರುತ್ತೆ. ದಯವಿಟ್ಟು ಈ ಬಿಲ್ಲನ್ನ ಪೆಂಡಿಂಗ್ ಇಡಬೇಕು, ಸದನ ಸಮಿತಿ ಮಾಡಬೇಕು ಅಂತೇಳಿ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಗ್ರೇಟರ್ ಬೆಂಗಳೂರು ಬಗ್ಗೆ ಅರ್ಜೆಂಟ್ ಇಲ್ಲ. ಅವರ ಮಾತನ್ನ ನಾನು ಸಮರ್ಥಿಸ್ತೇನೆ. ಇದು ವ್ಯಾಪಕವಾಗಿ ಚರ್ಚೆ ಆಗಲಿ. ಇದರಲ್ಲಿ ನಾವು ಹರಿಬರಿಯಾಗಿ ಮಾಡೋಂಥ ವಿಚಾರನೂ ಅಲ್ಲ. ಮುಂದಕ್ಕೆ ಬೆಂಗಳೂರಿಗೆ ಹರಿಬರಿಯಾಗಿ ಮಾಡಕ್ಕಿಲ್ಲ. ಅವರ ಸಲಹೆ ನಾನು ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಜಾರ್ಜ್ ಅವರು ಎಲ್ಲ ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಅವರ ಹತ್ರನೂ ಕೂಡ ಕೇಳಿದ್ದೇನೆ. ಎಲ್ಲ ನಮ್ಮ ಶಾಸಕರು ರಿಜ್ವಾನ್ ಅವರೆಲ್ಲ ಕೂಡ ಮಾತಾಡಿದ್ರು, ಕೃಷ್ಣ ಬೈರೇಗೌಡರು ಮಾತಾಡಿದ್ರು. ನಾನು ಸದನ ಸಮಿತಿ ಮಾಡಲಿಕ್ಕೆ ನನಗೆ ಸಮ್ಮತಿ ಇದೆ. ಸರ್ಕಾರದ ವಿರುದ್ಧ ಈ ಕ್ಷಣಕ್ಕೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಚರ್ಚೆಗೆ ಅವಕಾಶ ಕೊಡ್ತಿಲ್ಲ ನೀವು. ಅಲ್ಲಿ ಕಳ್ಳತನ ಆಗಿರೋದು, ಭ್ರಷ್ಟಾಚಾರ ಆಗಿರೋದು, ಹಗರಣ ಆಗಿರೋದು ಪ್ರೂವ್ ಆದಂಗಾಯ್ತು. ಬಿಜೆಪಿಗರ ಮಾತಿದು. ಕೇವಲ ಇಷ್ಟು ಮಾತ್ರ ಅಲ್ಲ, ಕಲಾಪದಲ್ಲಿ ಜೋರು ಧ್ವನಿಯ ವಿರೋಧ ಮಾತ್ರವಲ್ಲದೆ ರಾತ್ರಿ ಇಡೀ ವಿಧಾನಸೌಧದಲ್ಲೇ ಕಾಲ ಕಳೆದು ಮೂಡ ಹಗರಣಕ್ಕೆ ಚರ್ಚೆಗೆ ಅವಕಾಶ ಕೊಡದೇ ಇರೋ ವಿಚಾರವನ್ನ ಪ್ರತಿಭಟನೆಯ ಮೂಲಕ ವಿರೋಧಿಸಿದ್ದಾರೆ ಬಿಜೆಪಿಗರು. ಆ ಇಡೀ ಬಿಜೆಪಿಯ ಪ್ರತಿಭಟನೆಯ ಒಂದು ಝಲಕ್ ನಿಮ್ಮ ಮುಂದೆ. ಹಗಲಲ್ಲೂ ಮೂಡ, ಇರುಳಲ್ಲೂ ಮೂಡ, ಸದನದೊಳಗೂ ಮೂಡ, ಸದನದ ಹೊರಗೂ ಮೂಡ. ಅದೇ ಮೂಡ ಅಸ್ತ್ರ ಹಿಡಿದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರಿದ್ರು. ಸರ್ಕಾರಕ್ಕೆ ಚುರುಕು ಮುಟ್ಟಿಸೋ ಹಠಕ್ಕೆ ಬಿದ್ದ ಬಿಜೆಪಿಗರು ವಿಧಾನಸಭಾ ಕಲಾಪದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು. ರಾತ್ರಿ ಇಡೀ ಕಾಂಗ್ರೆಸ್ ವಿರುದ್ಧ ಭಜನೆ, ಚರ್ಚೆ ನಡೆಸಿದ್ರು. ಮೂಡ ಸಮರಕ್ಕೆ ಆಡಳಿತ ಪಕ್ಷದಿಂದಲೇ ಒತ್ತಡ. ಹೊಸ ಬಾಂಬ್ ಸಿಡಿಸಿದ ಬಿವೈ ವಿಜಯೇಂದ್ರ. ಮೂಡ ಹಗರಣದ ಬಗ್ಗೆ ದಿಟ್ಟ ಹೋರಾಟ ಮಾಡಬೇಕು ಅಂತ ಆಡಳಿತ ಪಕ್ಷದವರೇ ಒತ್ತಡ ಹಾಕ್ತಿದ್ದಾರಂತೆ. ಹೀಗೆ ಹೇಳೋ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೊಸ ಬಾಂಬ್ ಸಿಡಿಸಿದ್ರು. ಮತ್ತೊಂದು ಕಡೆ ಮೂಡ ಹಗರಣ, ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ, ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ. ಏನು ಸರ್ ನೀವು ಮೂಡ ಹಗರಣವನ್ನು ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೋರಾಟ ಪ್ರತಿಭಟನೆ ಮಧ್ಯೆ ಹೈ ಡ್ರಾಮಾನೂ ನಡೀತು. ಸದನದಲ್ಲಿ ಒಂದು ಗ್ಯಾಂಗ್ ರಾತ್ರಿ ಇಡೀ ಬಿಸಿ ಬಿಸಿ ಚರ್ಚೆ ನಡೆಸ್ತಿದ್ರೆ ಇನ್ನೂ ಕೆಲವು ನಾಯಕರು ಬೆಚ್ಚಗೆ ಹಾಸಿಗೆ ಮೇಲೆ ಉರುಳಿದ್ರು. ಇನ್ನು ಕೆಲವರು ನಿದ್ರೆ ಮಾಡೋದಕ್ಕೂ ಆಗದೆ ನಿದ್ದೆಗೆಡೋದಕ್ಕೂ ಆಗದೆ ಪರಿತಪಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.